ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆ ರಸಪ್ರಶ್ನೆಗೆ ಸ್ವಾಗತ. ಸಮಾಜ ವಿಜ್ಞಾನದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆಯನ್ನು ಇವತ್ತು ಬಿಡಿಸೋಣ. ಅಧ್ಯಾಯ 15 ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಎನ್ನುವಂಥ ಅಧ್ಯಾಯದ ಬಗ್ಗೆ ರಸಪ್ರಶ್ನೆ ನೋಡೋಣ. ವಾರ್ಷಿಕ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆಗಳಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ 1 ಅಂಕದ ಪ್ರಶ್ನೆ ಕೂಡ ಕೇಳಿದ್ದಾನೆ, 2 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾನೆ, 3 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾನೆ. 1 ಅಂಕದ ಪ್ರಶ್ನೆ ಸಹಾಯವಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಈ ರಸಪ್ರಶ್ನೆ. ಈ ಅಧ್ಯಾಯದ ಮೊದಲ ಪ್ರಶ್ನೆ, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು? ಯಾರನ್ನು ನಾವು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಅಂತೇಳಿ ಕರಿತೀವಿ? ಆಯ್ಕೆಗಳು ನಿಮ್ಮ ಮುಂದೆ. ಎ ಆಯ್ಕೆ ಡಾಕ್ಟರ್ BR ಅಂಬೇಡ್ಕರ್, ಬಿ ಆಯ್ಕೆ ಮಹಾತ್ಮ ಗಾಂಧೀಜಿ, ಸಿ ಆಯ್ಕೆ ದಾದಾಬಾಯಿ ನವರೋಜಿ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಸರಿಯಾಗಿ ಆಲೋಚನೆ ಮಾಡಿ, ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ವೆರಿ ಗುಡ್, ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ, ಶೀಘ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಪ್ರಪಂಚದಲ್ಲಿ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದ ಮೊಟ್ಟ ಮೊದಲ ದೇಶ ಯಾವುದು? ಎ ಅಮೇರಿಕ, ಬಿ ಆಯ್ಕೆ ಭಾರತ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಸೋವಿಯತ್ ರಷ್ಯಾ, ಇನ್ನು ಕೊನೆಯ ಆಯ್ಕೆ ಡಿ ಚೀನಾ. ಈ 4 ದೇಶಗಳಲ್ಲಿ ಮೊಟ್ಟ ಮೊದಲಾಗಿ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದಂಥ ದೇಶ ಯಾವುದಾ ದೇಶ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಸಿ ಆಯ್ಕೆ ಸೋವಿಯತ್ ರಷ್ಯಾ. ಈ ದೇಶನೇ ಮೊಟ್ಟ ಮೊದಲ ಆರ್ಥಿಕ ಯೋಜನೆಗಳನ್ನು ಜಾರಿಗೆಗೊಳಿಸಿದ್ದು. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಎದುರು, 1934ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಕಟಿಸಿದ ಪುಸ್ತಕದ ಹೆಸರನ್ನು ತಿಳಿಸಿ ಅಂತಾದ ಯಾವ ಪುಸ್ತಕವನ್ನು ಇವರು ಬರೀತಾರೆ? ಎ ಆಯ್ಕೆ ಭಾರತದ ಅರ್ಥವ್ಯವಸ್ಥೆ, ಬಿ ಆಯ್ಕೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಯೋಜಿತ ಅರ್ಥವ್ಯವಸ್ಥೆ, ಡಿ ಆಯ್ಕೆ ಅಂತ ಹೇಳಿದ್ರೆ ಭಾರತದ ಯೋಜಿತ ಅರ್ಥಶಾಸ್ತ್ರ. ಸರಿಯಾದ ಉತ್ತರವನ್ನು ಆಲೋಚಿಸಿ ತಿಳಿಸಿ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಬಿ ಆಯ್ಕೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ. ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಬರೆದು ಪ್ರಕಟ ಮಾಡಿರ್ತಾರೆ. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಸ್ಕ್ರೀನಿನ ಮೇಲೆ, ಭಾರತ ಸರ್ಕಾರವು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚನೆ ಮಾಡಿದ್ದು ಯಾವ ವರ್ಷದಲ್ಲಿ? ಆಯ್ಕೆಗಳು ನಿಮ್ಮ ಮುಂದೆ. ಎ ಆಯ್ಕೆ 1950ರಲ್ಲಿ, ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ 1951ರಲ್ಲಿ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ 1960ರಲ್ಲಿ, ಇನ್ನು ಕೊನೆಯ ಆಯ್ಕೆ ಅಂತ ಹೇಳಿದ್ರೆ ಡಿ 1961ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾಗಿತ್ತ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ 1950ರಲ್ಲಿ ಈ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಸ್ಕ್ರೀನಿನ ಮೇಲೆ, ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಸಾಮಾನ್ಯವಾಗಿ ಈ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕಂಡುಹಿಡಿಬೇಕು. ಎ ಆಯ್ಕೆ ಮುಖ್ಯಮಂತ್ರಿ, ಬಿ ಆಯ್ಕೆ ಉಪರಾಷ್ಟ್ರಪತಿ, ಸಿ ಆಯ್ಕೆ ರಾಷ್ಟ್ರಪತಿ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ. ಈ 4 ಆಯ್ಕೆಗಳಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅನ್ನೋದನ್ನು ತಿಳಿಸುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಡಿ ಆಯ್ಕೆ ಪ್ರಧಾನಮಂತ್ರಿ. ಯಾರು ಪ್ರಧಾನಮಂತ್ರಿ ಇರ್ತಾರೆ ಅವರೇ ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರು ಆಗಿರ್ತಿದ್ರು. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ, ನೀತಿ ಆಯೋಗದ ದಿನವಾಹಿ ಆಡಳಿತವನ್ನು ನೋಡಿಕೊಳ್ಳುವವರು ಯಾರು? ಯೋಜನಾ ಆಯೋಗದ ಬದಲಿಗೆ ಈಗ ನೀತಿ ಆಯೋಗವನ್ನು ರಚನೆ ಮಾಡಿದ್ದಾರೆ. ಇದರ ದಿನವಾಹಿ ನೋಡಿಕೊಳ್ಳೋರು ಎ ಆಯ್ಕೆ ಮುಖ್ಯಮಂತ್ರಿ, ಬಿ ಆಯ್ಕೆ ಉಪರಾಷ್ಟ್ರಪತಿ, ಇನ್ನು ಸಿ ಆಯ್ಕೆ ರಾಷ್ಟ್ರಪತಿ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಉಪಾಧ್ಯಕ್ಷರು. ಸರಿಯಾದ ಆಯ್ಕೆಯನ್ನು ಮಾಡಿ ನೀತಿ ಆಯೋಗದ ದಿನವಾಯಿ ಆಡಳಿತವನ್ನು ನೋಡಿಕೊಳ್ಳೋರು ಯಾರಂತ ಹೇಳಿದ್ರೆ
ಸರಿಯಾದ ಆಯ್ಕೆ ಡಿ, ಉಪಾಧ್ಯಕ್ಷರು. ಇದರ ಯಾರು ಉಪಾಧ್ಯಕ್ಷರು ಇರ್ತಾರೆ ಅವರು ಇದರ ಆಡಳಿತ ನೋಡ್ತಾರೆ, ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ? ಎ ಆಯ್ಕೆ 1952ರಲ್ಲಿ, ಬಿ ಆಯ್ಕೆ 1950ರಲ್ಲಿ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ 1951ರಲ್ಲಿ, ಇನ್ನು ಕೊನೆಯ ಆಯ್ಕೆ ಅಂತ ಹೇಳಿದ್ರೆ ಡಿ 1953ರಲ್ಲಿ. ಸರಿಯಾದ ಉತ್ತರವನ್ನು ತಾವು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಎ ಆಯ್ಕೆ 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆ ಕರಡಿಗೆ ಅನುಮೋದನೆ ನೀಡುವ ಮಂಡಳಿ. ಅಂದರೆ ಯಾವ ಮಂಡಳಿ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡುತ್ತೆ? ಆಯ್ಕೆ ಎ ರಾಷ್ಟ್ರೀಯ ಯೋಜನಾ ಆಯೋಗ, ಆಯ್ಕೆ ಬಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಆಯ್ಕೆ ಸಿ ನೀತಿ ಆಯೋಗ, ಇನ್ನು ಆಯ್ಕೆ ಡಿ ಅಂತ ಹೇಳಿದ್ರೆ ಆಡಳಿತ ಸುಧಾರಣಾ ಆಯೋಗ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಿ. ಪಂಚವಾರ್ಷಿಕ ಯೋಜನೆಯ ಕರಡಿಗೆ ಅನುಮೋದನೆ ನೀಡುವಂಥ ಮಂಡಳಿ ಯಾವುದಂತ ಹೇಳಿದ್ರೆ ಅದು ಆಯ್ಕೆ ಬಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಈ ಯೋಜನೆಗಳಿಗೆ ಅನುಮೋದನೆ ನೀಡುವಂಥ ಕೆಲಸವನ್ನು ಮಾಡುತ್ತೆ. ಸರಿ, ಹಾಗಾದರೆ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ. ಭಾರತದಲ್ಲಿ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಯಾವ ದಿನ, ತಿಂಗಳು ಮತ್ತು ಈಸ್ವಿ? ಎ ಆಯ್ಕೆ ಮಾರ್ಚ್ 1, 1951. ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಏಪ್ರಿಲ್ 1, 1951. ಸಿ ಆಯ್ಕೆ ಮಾರ್ಚ್ 1, 1952. ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಏಪ್ರಿಲ್ 1, 1952. ಈ ನಾಲ್ಕರಲ್ಲಿ ಯಾವ ದಿನ ಪಂಚವಾರ್ಷಿಕ ಯೋಜನೆ ನಮ್ಮ ದೇಶದಲ್ಲಿ ಜಾರಿಗೆ ಬಂದಿತ್ತು? ಇದಕ್ಕೆ ಸರಿಯಾದ ಉತ್ತರ, ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಬಿ ಆಯ್ಕೆ ಏಪ್ರಿಲ್ 1, 1951ರಲ್ಲಿ ಇದು ಜಾರಿಗೆ ಬಂದಿರುವಂಥದ್ದು. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ, ಪ್ರಸ್ತುತ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಆದಾಯ ತಂದುಕೊಡುತ್ತಿರುವ ವಲಯ. 3 ಆರ್ಥಿಕ ವಲಯಗಳೇನಿದ್ದಾವೆ ಅದರಲ್ಲಿ ಯಾವ ವಲಯ ಹೆಚ್ಚು ಆದಾಯವನ್ನು ತಂದು ಕೊಡ್ತಾ ಇದೆ? ಎ ಸೇವಾ ವಲಯ, ಬಿ ಆಯ್ಕೆ ಕೃಷಿ ವಲಯ, ಸಿ ಆಯ್ಕೆ ಕೈಗಾರಿಕಾ ವಲಯ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ರೈಲ್ವೆ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಯಾವ ವಲಯದಿಂದ ಹೆಚ್ಚಿನ ಆದಾಯ ರಾಷ್ಟ್ರೀಯ ಆದಾಯಕ್ಕೆ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಎ ಆಯ್ಕೆ ಸೇವಾ ವಲಯದಿಂದ ಅತಿ ಹೆಚ್ಚು ಆದಾಯ ನಮ್ಮ ದೇಶದ ರಾಷ್ಟ್ರೀಯ ಆದಾಯಕ್ಕೆ ಬರ್ತಾ ಇದೆ. ಮತ್ತೊಂದು ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ, ಪಂಚವಾರ್ಷಿಕ ಯೋಜನೆ ಪ್ರಾರಂಭದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಆದಾಯ ತಂದುಕೊಡುತ್ತಿದ್ದ ವಲಯ ಯಾವುದು? ಅದೇ ರೀತಿಯಾದಂಥ ಪ್ರಶ್ನೆಯನ್ನು ಅರ್ಥ ಮಾಡ್ಕೊರಿ. ಇದಕ್ಕೆ ಉತ್ತರಗಳು ಎ ಆಯ್ಕೆ ಸೇವಾ ವಲಯ, ಬಿ ಆಯ್ಕೆ ಅಂತ ಹೇಳಿದ್ರೆ ಕೃಷಿ ವಲಯ, ಸಿ ಆಯ್ಕೆ ಅಂತ ಹೇಳಿದ್ರೆ ಕೈಗಾರಿಕಾ ವಲಯ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ರೈಲ್ವೆ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಪಂಚವಾರ್ಷಿಕ ಯೋಜನೆ ಪ್ರಾರಂಭದಲ್ಲಿ ಯಾವ ವಲಯದಿಂದ ಹೆಚ್ಚಿಗೆ ಆದಾಯ ಬರ್ತಾ ಇತ್ತು ಅನ್ನೋಂಥ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಅದು ಬಿ ಆಯ್ಕೆ ಕೃಷಿ ವಲಯದಿಂದ ಮೊದಲು ಹೆಚ್ಚಿನ ಆದಾಯ ಬರ್ತಿತ್ತು. 50% ಆದಾಯ ಕೃಷಿ ವಲಯದಿಂದ ಆವಾಗ ಬರ್ತಾ ಇತ್ತು, ಆದರೆ ಈಗ ಸೇವಾ ವಲಯದಿಂದ ಬರ್ತಾ ಇದೆ. ಸರಿ, ಇನ್ನು ಮತ್ತೊಂದು ಪ್ರಶ್ನೆ, ಕೃಷಿ ವಿಜ್ಞಾನಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಹೆಚ್ಚು ಇಳುವರಿ ಕೊಡುವ ಯಾವ ಬೆಳೆಯ ಬೀಜಗಳನ್ನು ಸಂಶೋಧನೆ ಮಾಡಿದ್ದ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ತಾವು ಕಂಡುಹಿಡಿದಿರಿ. ಎ ಆಯ್ಕೆ ಭತ್ತ, ಬಿ ಆಯ್ಕೆ ಸೆಣಬು, ಸಿ ಆಯ್ಕೆ ಗೋಧಿ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ತೊಗರಿ. ಈ 4 ಬೆಳೆಗಳಲ್ಲಿ ಯಾವ ಬೆಳೆಯ ಬೀಜವನ್ನು ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಸಂಶೋಧನೆ ಮಾಡಿದ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಸಿ ಆಯ್ಕೆ ಗೋಧಿ ಬೀಜಗಳನ್ನು ಸಂಶೋಧನೆಯನ್ನು ಮಾಡಿರ್ತಾರೆ. ಹಸಿರು ಕ್ರಾಂತಿಯಲ್ಲಿ ಹೆಚ್ಚು ಉತ್ಪಾದನೆ ಆದಂಥ ಬೆಳೆ ಕೂಡ ಗೋಧಿ. ಇನ್ನು ಮತ್ತೊಂದು ಪ್ರಶ್ನೆ, ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನಕ್ಕೆ ಹೀಗೆ ಕರೆಯುತ್ತಾರೆ. ಏನಂತ ಕರೀತಾರೆ? ಎ ಆಯ್ಕೆ ಸುಗ್ಗಿ ಪೂರ್ವ ತಂತ್ರಜ್ಞಾನ,
ಬಿ ಆಯ್ಕೆ ಸುಗ್ಗಿ ತಂತ್ರಜ್ಞಾನ, ಸಿ ಆಯ್ಕೆ ಸುಗ್ಗಿ ನಂತರದ ತಂತ್ರಜ್ಞಾನ, ಇನ್ನು ಕೊನೆಯ ಆಯ್ಕೆ ಡಿ ಅಂತ ಹೇಳಿದ್ರೆ ಹಸಿರು ಕ್ರಾಂತಿ. ಈ 4ರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು. ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆ ತರಲಾದ ಸುಧಾರಿತ ತಂತ್ರಜ್ಞಾನಕ್ಕೆ ಸಿ ಆಯ್ಕೆ ಸರಿಯಾದ ಉತ್ತರ. ಸುಗ್ಗಿ ನಂತರದ ತಂತ್ರಜ್ಞಾನ ಅಂಥೇಳಿ ಕರೀತಾರೆ. ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ, ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನ ಬಳಕೆಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕೃಷಿ ವಿಜ್ಞಾನಿ ಯಾರು? ಅವರು ನಮ್ಮ ಭಾರತದವರೇ. ಎ ಆಯ್ಕೆ ಡಾಕ್ಟರ್ ನಾರ್ಮಲ್ ಬೋರ್ಲಾಂಗ್, ಇನ್ನು ಬಿ ಆಯ್ಕೆ ಸರ್ ಎಂ ವಿಶ್ವೇಶ್ವರಯ್ಯ, ಸಿ ಆಯ್ಕೆ ಡಾಕ್ಟರ್ MS ಸ್ವಾಮಿನಾಥನ್, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ APJ ಅಬ್ದುಲ್ ಕಲಾಂ. ನೋಡಿರಿ, ಸುಧಾರಿತ ತಂತ್ರಜ್ಞಾನನ ಬಳಕೆಗೆ ತರುವಲ್ಲಿ ಹೆಚ್ಚು ಪಾತ್ರವನ್ನು ವಹಿಸಿದಂಥ ಕೃಷಿ ವಿಜ್ಞಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಸಿ ಆಯ್ಕೆ ಡಾಕ್ಟರ್ MS ಸ್ವಾಮಿನಾಥನ್. ಇವರು ಹಸಿರು ಕ್ರಾಂತಿ ಕೂಡ ಕಾರಣ ಆಗಿರುವಂಥ ಪುರುಷರಲ್ಲಿ ಒಬ್ಬರು. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ, ಭಾರತದಲ್ಲಿ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ? 1950ರಲ್ಲಿ ಯೋಜನಾ ಆಯೋಗ ರಚನೆಯಾಗಿತ್ತು. ಅದರ ಬದಲಾಗಿ ಇತ್ತೀಚೆಗೆ ನೀತಿ ಆಯೋಗನ ಸ್ಥಾಪನೆ ಮಾಡಿದ್ದಾರೆ. ಆಯ್ಕೆಗಳು ಎ ಮಾರ್ಚ್ 1, 2015, ಬಿ ಆಯ್ಕೆ ಏಪ್ರಿಲ್ 1, 2015, ಇನ್ನು ಸಿ ಆಯ್ಕೆ ಮಾರ್ಚ್ 1, 2015, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಜನವರಿ 1, 2015. ಸರಿಯಾದ ಉತ್ತರವನ್ನು ಗುರುತಿಸಿ ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಡಿ ಆಯ್ಕೆ ಜನವರಿ 1, 2015ರಲ್ಲಿ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಸ್ಥಾಪನೆ ಆಯಿತು. ಈ ರಸಪ್ರಶ್ನೆ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋಗಳನ್ನು ಮತ್ತಷ್ಟು ಸಂಪದ್ಭರಿತಗೊಳಿಸಲು ತಮ್ಮ ಸಲಹೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಹಾಕಿ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ. ಧನ್ಯವಾದಗಳು.